ಬೇಡಿಕೆಗೆ ಒತ್ತಾಯಿಸಿ ಫೆಬ್ರವರಿ 9ಕ್ಕೆ ರೈತರಿಂದ ಪ್ರತಿಭಟನೆ. ತಿಪಟೂರಿನ ಆಡಳಿತ ಸೌಧದ ಎದುರು ಪ್ರೊಟೆಸ್ಟ್ಗೆ ಸಿದ್ಧತೆ. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯು ಪ್ರಮುಖ ಬೇಡಿಕೆಗಳಿಗೆ ಒತ್ತಾಯಿಸಿ ಫೆಬ್ರವರಿ 9ರಂದು ಬೆಳಗ್ಗೆ 11ಕ್ಕೆ ತಿಪಟೂರು ಆಡಳಿತ ಸೌಧ ಎದುರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಎಂದು ರೈತ ಮುಖಂಡ ಜಯನಂಜಯ್ಯ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಭಟನೆ ಮೂಲಕ ಭೂ ದಾಖಲೆ ಸಮಸ್ಯೆ, ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ, ನೀರಾವರಿ ಮತ್ತು ವಿದ್ಯುತ್ ಸಮಸ್ಯೆ, ತೆಂಗು ಬೆಳೆ ರೋಗ ನಿಯಂತ್ರಣ, ಕೊಳವೆ ಬಾವಿ ದರ ನಿಯಂತ್ರಣ, ಮದ್ಯಪಾನ ಮುಕ್ತ ಗ್ರಾಮಗಳ ಘೋಷಣೆ ಮತ್ತು ಕೃಷಿ ಉತ್ಪನ್ನಗಳ ಮೌಲ್ಯ ವರ್ಧನೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಸ್ವತಂತ್ರ ಬಂದು ಕಳೆದರೂ ರೈತರ ಸಮಸ್ಯೆ, ಬಡವರ ದುರ್ಬಲರ ಸಮಸ್ಯೆಗಳು ಇಂದಿಗೂ ಪರಿಹಾರ ಆಗ್ತಾ ಇಲ್ಲ. ಪ್ರತಿ ವರ್ಷ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಭೂಮಿಯ ಸಮಸ್ಯೆ. ಭೂಮಿಗೆ ನಾವು ಭೂಮಿಯನ್ನು ಉತ್ತು ಬಿತ್ತು ಬಹಳ ನೂರಾರು ವರ್ಷಗಳಿಂದ ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಬಂದಿದ್ದು. ಅದಕ್ಕೆ ಸಮಂಜಸವಾದ ದಾಖಲೆಗಳಾಗಿಲ್ಲ, ಖಾತೆ ಆಗಿಲ್ಲ, ಪಾಣಿ ಆಗಿಲ್ಲ. ನಂತರ ಕುಟುಂಬದಲ್ಲಿ ಪಾಲು ಹಂಚಿಕೆ ಆದಮೇಲಂತೂ ಪಂಚಾಯಿತಿ ಪಾಲಿಕಕ್ಕಂತ ಮಾಡಿಕೊಂಡು ಅದನ್ನು ಖಾತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಕಂದಾಯ ಇಲಾಖೆಯ ನಿರ್ಲಕ್ಷ್ಯ ಧೋರಣೆ ಮತ್ತು ಭ್ರಷ್ಟಾಚಾರ ಇನ್ನೂ ಬೇರೆ ಬೇರೆ ಕಾರಣಗಳಿಂದ ಅವೆಲ್ಲ ಖಾತೆ ಆಗಿಲ್ಲ. ಮತ್ತು ಭಾಳಷ್ಟು ಭೂರಹಿತ ಮತ್ತು ಬಡವರು ಕೆಲವು ಕಡೆ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಅವರು ತಮ್ಮ ಬದುಕನ್ನು ಕಟ್ಕೊಂಡಿದ್ರು. ಅವರಿಗೆ ಸುಮಾರು 30, 40, 50 ವರ್ಷಗಳಾದರೂ ಬಗರ್ ಹುಕುಂ ಆಧಾರದಲ್ಲಿ ಸಾಗುವಳಿದಾರರಿಗೆ ಭೂಮಿ ಮಂಜೂರಾತಿ ಆಗಿಲ್ಲ. ಅವ್ರಿಗೆ ಯಾವುದೇ ದಾಖಲೆಗಳನ್ನು ಕೊಡ್ತಾ ಇಲ್ಲ. ನಿನ್ನೆ ನೋಡಿ ಹಾಸನ ಜಿಲ್ಲೆಯಲ್ಲಿ ಅದು ದೊಡ್ಡ ಗಲಾಟೆ ಆಗಿದೆ. ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಈ ಬಗರ್ ಹುಕುಂ ಇಶ್ಯೂ ಆಗಿ ದೊಡ್ಡ ಗಲಾಟೆ ಆಗಿದೆ. ಅಲ್ಲಿ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ತಾಲೂಕಲ್ಲೂ ಕೂಡ ಭಾಳಷ್ಟು ರೈತರಿಗೆ ಇದಾಗಿಲ್ಲ. ಹಾಗಾಗಿ ಯಾವ ಭೂ ದಾಖಲೆಗಳಾಗಿಲ್ಲ ಇದುವರೆಗೆ ಎಲ್ಲ ಭೂ ದಾಖಲೆಗಳನ್ನು ಮಹಜರು ಮಾಡಿ ಸರ್ವೆ ಮಾಡಿ ಮತ್ತು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಜಂಟಿ ಸರ್ವೆ ಮಾಡಿ ಏನು ಸಂಬಂಧಪಟ್ಟ ಎಲ್ಲ ರೈತರಿಗೆ ದಾಖಲೆಗಳನ್ನು ಮಾಡಿಕೊಡ್ಬೇಕು. ಜೊತೆಗೆ ಬಗರ್ ಹುಕುಂ ಭೂಮಿಯನ್ನು ಮಂಜೂರು ಮಾಡಿ ತಕ್ಷಣಕ್ಕೆ ಅವರ ಹೆಸರಿಗೆ ಎಲ್ಲ ಖಾತೆ ಪಹಣಿಯನ್ನು ಬರೋ ರೀತಿ ಮಾಡಿಕೊಡ್ಬೇಕು ಅಂತ ನಮಗೆ ಮೊದಲೇ ಒತ್ತಾಯ ಇತ್ತು. ಇನ್ನು ಹಸಿರು ಸೇನೆ ಮುಖಂಡ ತಿಮ್ಮಾಪುರ ದೇವರಾಜು ಮಾತನಾಡಿ, ಬಗರ್ ಹುಕುಂ ಜಮೀನುಗಳ ಸಾಗುವಳಿದಾರರಿಗೆ ತಕ್ಷಣ ಹಕ್ಕುಪತ್ರವನ್ನ ನೀಡಬೇಕೆಂದು ಒತ್ತಾಯಿಸಿದರು. ಅರಣ್ಯ ಮತ್ತು ಕಂದಾಯ ಇಲಾಖೆಗಳು ಜಂಟಿ ಸರ್ವೆಯನ್ನ ನಡೆಸಿ ಈ ಪ್ರಕ್ರಿಯೆಯನ್ನ ತ್ವರಿತಗೊಳಿಸಬೇಕು. ತಿಪಟೂರು ತಾಲೂಕನ್ನ ಪೋಡಿ ಮುಕ್ತ ತಾಲೂಕನ್ನಾಗಿ ಮಾಡಬೇಕು. ವಿದ್ಯುತ್ ಸಮಸ್ಯೆ ಬಗ್ಗೆ ಬೆಸ್ಕಾಂ ಸರಬರಾಜು ಮಾರ್ಗ ಮೇಲ್ದರ್ಜೆಗೇರಿಸಬೇಕು. ಹೊಸ ಟ್ರಾನ್ಸ್ಫಾರ್ಮರ್ ಅಳವಡಿಸಿ 300 ವೋಲ್ಟೇಜ್ ವಿದ್ಯುತ್ ಒದಗಿಸಬೇಕು. ಎಲ್ಲಾ ರೈತರಿಗೆ ಉಚಿತ ಸೌರಶಕ್ತಿ ವ್ಯವಸ್ಥೆ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ನಾವು ಏನು ರೈತ ಸಂಘಟನೆ ಒಂದು ನಮೂನೆ ಮಾಡಿದ್ದೀವಿ. ವೈಯಕ್ತಿಕವಾಗಿ ಅವರ ಸಮಸ್ಯೆಗಳನ್ನ ಅವರ ಏನು ಕಾಗದ ಪತ್ರ ಲಭ್ಯವಾಯಿತೋ ಅದ ಏನು ಜೆರಾಕ್ಸ್ ಪ್ರತಿಯಲ್ಲಿ ಕೊಡೋದು, ಮತ್ತೆ ಅದನ್ನ ಒಂದು ಗಡುವು ಕೊಟ್ಟು ಆ ಗಡುವಿನ ದಿನ ಮತ್ತೆ ಅವ್ರನ್ನ ಇಲಾಖೆಯವ್ರನ್ನ ಪ್ರಶ್ನೆ ಮಾಡಿ ಅದನ್ನ ಏನಾಗಿದೆ ಆಗುತ್ತೋ ಇಲ್ವೋ, ಮತ್ತೇನು ಅದಕ್ಕೆ ಕಾರಣಗಳೇನು ಅದೆಲ್ಲದನ್ನೂ ಸಹಿತ ಅವ್ರನ್ನ ಹಿಂದೆ ಬಿದ್ದು ಕೆಲಸ ಮಾಡೋ ಅಂಥದ್ದು ತೀಕ್ಷ್ಣವಾದ ಕಾರ್ಯಕ್ರಮವಾಗಿ ನಾವು ಇದನ್ನ ರೂಪಿಸಿದ್ದೀವಿ. ವೈಯಕ್ತಿಕವಾಗಿ ಅರ್ಜಿ ಕೊಡಿಸ್ತೀವಿ. ರೈತರ ಸಮಸ್ಯೆ ಏನಿರುತ್ತೋ ಅವರೇ ಅರ್ಜಿದಾರರಾಗಿರ್ತಾರೆ. ಸಂಘಟನೆ ಅದನ್ನ ಫಾಲೋ ಮಾಡಿಸ್ತೀವಿ. ಇಲ್ಲ ಅದಾಗಲೇ ಇಲ್ಲ ಅಂತ ಪರಿಸ್ಥಿತಿ ಬಂದ ದಿವಸ ಒಂದು ತೀವ್ರತರವಾದ ಹೋರಾಟ ಮುಂದಿನ ದಿನಗಳಲ್ಲಿ ಯಾರು ಬಾಧಿತರು ಇರ್ತಾರೋ ಎಲ್ಲರೂ ಸಹಿತ ತಾಲೂಕಾ ಕಚೇರಿ ಮುಂದೆ ಪರ್ಮನೆಂಟ್ ಆಗಿ ಕೂತ್ಕೋಬೇಕು ಅಂತ ನಮ್ಮ ಚಳುವಳಿ ಉದ್ದೇಶ ಇರುತ್ತೆ. ಪ್ರತಿಭಟನೆ ಬಂದು ಅವ್ರದ್ದು ಏನು ಇದಾರಲ್ಲ 12ನೇ ತಾರೀಕು ಸಂಯುಕ್ತ ಹೋರಾಟದ್ದು 12ನೇ ತಾರೀಕು ಅವರೇ ಬೇರೆ ಮಾಡ್ತಾರೆ. ನಮ್ದೇನಿದ್ರು ಏನು ರೈತರೇ ಹೋಗೋದು, ರೈತರೇ ಅವ್ರ ನಮೂನೆಯಲ್ಲಿ ಅವ್ರ ಸಮಸ್ಯೆ ಇಟ್ಕೊಂಡು ಅರ್ಜಿ ಕೊಡೋದು.
ಇನ್ನು ತೆಂಗು ಬೆಳೆಗೆ ಬರುವ ರೋಗ ನಿಯಂತ್ರಣಕ್ಕಾಗಿ ತಿಪಟೂರಿನಲ್ಲಿ ತೆಂಗು ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು. ಕೊಳವೆ ಬಾವಿ ಕೊರೆಯುವ ದರಗಳನ್ನು ನಿಯಂತ್ರಿಸಿ ಅಧಿಕೃತ ದರಪಟ್ಟಿ ಬಿಡುಗಡೆ ಮಾಡಬೇಕು. ಗ್ರಾಮೀಣ ಭಾಗಗಳಲ್ಲಿ ಮದ್ಯಪಾನದ ದುಷ್ಪರಿಣಾಮ ತಡೆಯಲು ಮದ್ಯಪಾನ ಮುಕ್ತ ಹಳ್ಳಿಗಳನ್ನಾಗಿ ಘೋಷಿಸಬೇಕು. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಅಗತ್ಯವಾದ ತಂತ್ರಜ್ಞಾನ, ಯಂತ್ರೋಪಕರಣ ಮತ್ತು ಮಾರುಕಟ್ಟೆ ಸೌಲಭ್ಯ ಸಬ್ಸಿಡಿ ದರದಲ್ಲಿ ಒದಗಿಸಬೇಕೆಂದು ಬೇಡಿಕೆಯನ್ನ ಸಲ್ಲಿಸಲಾಯಿತು. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಾಗರಾಜು ತಡಸೂರು, ಷಡಾಕ್ಷರಿ ಗಡಬನಹಳ್ಳಿ, ಸಿದ್ದಯ್ಯ ಬನ್ನಿಹಳ್ಳಿ, ಶಿವಶಂಕರಯ್ಯ ತಿಮ್ಮೇಗೌಡ ಗಡಬನಹಳ್ಳಿ ಮತ್ತಿತರರು ಹಾಜರಿದ್ದರು. ಕಿರಣ್ ಪ್ರಜಾಶಕ್ತಿ ಟಿವಿ, ತಿಪಟೂರು.